ಕೂದಲು ನಂದು ಓಕೆನಾ ಚಿನ್ನಿ? ಏನು ಬಾಚ್ಕೊಂಡೆ ಹೌದಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ನಾವಂತೂ ಸೂಪರಾಗಿದ್ದೀವಿ ಫ್ರೆಂಡ್ಸ್. ಈಗ ರಾತ್ರಿ 9:30 ಆಗಿದೆ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಂಗೆ ಹೋಗಿ ಏನಾದ್ರು ಸುತ್ತಾಡಿಕೊಂಡು ಏನಾದ್ರು ತಿನ್ಕೊಂಬರೋಣ ಅಂತ ಹೊರಟ್ವಿ. ನಿಜ ಹೇಳ್ಬೇಕಂದ್ರೆ ನಂಗೆ ಒಬ್ಬಟ್ಟು ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಕೇಳಿದ್ದೆ ಒಬ್ಬಟ್ಟು ಬೇಕು ಅಂತ. ಅವರು 9:30 ಅಷ್ಟೊತ್ತಿಗೆ ಬಂದುಬಿಟ್ಟು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ತನೂ ಪಾಪ ಬೆಳಗ್ಗೆಯಿಂದ ಮನೇಲಿ ಕೂತು ಅವಳಿಗೂ ಬೇಜಾರಾಗ್ತಾ ಇತ್ತು. ರಜಾ ಬೇರೆ, ಓದ್ಕೊಳ್ಳೋದು ಕೂರೋದು ಹಂಗೆ ಆಗಿತ್ತು. ಹಂಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಹೊಸ ವರ್ಷಕ್ಕ ಬ್ರಿಗೇಡ್ ಮಿಲಿಯಂ ಪುಟ್ಟೇನಹಳ್ಳಿ ಅಂತ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾರೆ, ಅಲ್ಲೇ ತಿನ್ನುವಂತೆ ಅಂತ ಅಂದವರು ದಿಢೀರ್ನೆ ಮನಸ್ಸು ಚೇಂಜ್ ಮಾಡಿಬಿಟ್ಟು ಸೀದಾ ವಿ ವಿ ಪುರಂ ಕಡೆ ಕರ್ಕೊಂಡು ಹೋದರು. ನಾವು ತುಂಬ ದಿವಸ ಆಗಿತ್ತು ವಿ ವಿ ಪುರಂ ಕಡೆ ಹೋಗಿ. ಹಂಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇರೋದು ಒಂಥರ ಖುಷಿಯಾಗಿತ್ತು. ಅದರಲ್ಲೂ ನನಗೆ ಈ ರೀತಿ ನೈಟಲ್ಲಿ ಓಡಾಡೋದು ಅಂದರೆ ಬಹಳ ಇಷ್ಟ. ತುಂಬ ದಿವಸ ಆಗಿಬಿಟ್ಟಿತ್ತು. ಫೈನಲಿ ಇವಾಗ ಬಂದು ತಲುಪಿದ್ದೀವಿ ವಿ ವಿ ಪುರಂಗೆ. ಗಾಡಿನ ಒಂದು ಸೈಡ್ ಪಾರ್ಕ್ ಮಾಡಿಬಿಟ್ಟು ಸೀದಾ ಫುಡ್ ಸ್ಟ್ರೀಟ್ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ಶು. ಅದು ತಂದಿಯಾ? ಅದೊಂದು ತಗೋ, ಪೂರಿ ಇಲ್ಲ ಟೇಸ್ಟ್ ಮಾಡೋಣ. ಚಿರೋಟಿ ತೊಗೊಂಡ್ರೆ ಚಿರೋಟಿ. ಬಟ್ಟೆ ಗಲೀಜು ಮಾಡ್ಕೊಬಿಟ್ರೆ ನಿಧಾನಕ್ಕಿಲ್ಲ, ಯಾಕಲ್ಲಿ ಒಬ್ಬಟ್ಟು ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ. ಫಸ್ಟ್ ಈ ಬಾದಾಮ್ ಪುರಿ ಶಾಪ್ ಸಿಕ್ಕಿದ ತಕ್ಷಣ ನನ್ನ ಹಸ್ಬೆಂಡು ತಿಂತೀರಾ ಅಂತಂದರು. ನಾವು ಆಯ್ತಪ್ಪ ಕೊಡಿಸ್ಬಿಡು ಅಂತ ಅಂದ್ವಿ. ಒಂದು ಕೊಡಿಸಿದ್ರು. ಅದು ಬಿಸಿ ಬಿಸಿಯಾಗಿತ್ತು. ಆ ಬಿಸಿ ಬಿಸಿ ಹಾಲು, ಆ ಪೂರಿ ಎಲ್ಲ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಟ್ಟಿದ್ರು. ತುಂಬ ಸ್ವೀಟ್ ಇರಲಿಲ್ಲ, ಟೇಸ್ಟಿಯಾಗಂತೂ ಇತ್ತು. ಚಳಿಗೆ ತಿಂತಾಯಿದ್ರೆ ಸಖತ್ತಾಗಿತ್ತು. ಆದರೆ ತನುಗೆ ಸ್ವೀಟ್ ಅಷ್ಟಕ್ಕಷ್ಟೇ. ಒಬ್ಬಟ್ಟನ್ನು ಮಾತ್ರ ಇಷ್ಟಪಟ್ಟು ತಿಂತಾಳೆ, ಬೇರೆ ಸ್ವೀಟನ್ನೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಅಲ್ಲಿ ತಿಂದು ಕಷ್ಟಪಟ್ಟಿನೇ ಮುಗಿಸ್ಬಿಟ್ಟು, ಯಾಕಂದರೆ ಒಂದಕ್ಕೆ 3 ಜನನೂ ಅಯ್ಯಪ್ಪ ನನಗೆ ಬೇಡ ಅನ್ನೋ ಥರ ಆಗ್ಬಿಡ್ತು. ಅದಾದಮೇಲೆ ತನು ಪಾವ್ ಬಜ್ಜಿ ಬೇಕು ಅಂದ್ಲು. ಪಾವ್ ಬಜ್ಜಿ ಬೇಕು ಅಂದ ತಕ್ಷಣ ಅಲ್ಲೇ ಆಪೋಸಿಟಲ್ಲಿ ಇನ್ನೊಂದು ಶಾಪಲ್ಲಿ ಪಾವ್ ಬಜ್ಜಿ ತಿಂತಾಯಿದ್ವಿ. ಅಲ್ಲಿ ಸಮೋಸ ಚಾಟ್ಸ್ ಅಂತೆ, ಆಲೂಗಡ್ಡೆ ಹಾಕ್ಬಿಟ್ಟು ಅದು ಇನ್ನೇನೋ ಚಾಟ್ಸ್ ಅಂತೆ, ಮತ್ತು ಪಾವ್ ಭಾಜಿ, ವಡಾ ಪಾವು ಈ ಥರದ್ದೆಲ್ಲ ಮಾರ್ತಾಯಿದ್ರು. ನಾವು ಮಾತ್ರ ಪಾವ್ ಬಜ್ಜಿ ತೊಗೊಂಡ್ವಿ. ಪಾವ್ ಬಜ್ಜಿ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಚೆನ್ನಾಗಿ ಮಾಡ್ತಾರೆ. ನೋಡ್ತಾ ಇದ್ದೀವಿ ಹೆಂಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತೇಳಿ. ನಾವು ನೋಡ್ತಾ ಇದ್ದಂಗೆ ಒಂದು ಆಲೂಗಡ್ಡೆದು ಇದು ಬೇರೆ ಮಾಡಿದರು, ಚಾಟ್ಸ್ ಬೇರೆ ಮಾಡಿದರು. ಒಂದು ಬಾಣಲಿಯಲ್ಲೇ ಅಲ್ಲೇ ಸುತ್ತ ಈ ಸಮೋಸಗಳು, ಈ ಬೋಂಡಾಗ ಥರ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನೇನೋ ವೆರೈಟಿಯಾಗಿ ಮಾಡ್ತಾರೆ. ಏನೆಲ್ಲ ಮಾಡ್ತಾರೆ ಅಂತ ನೋಡೋದಕ್ಕೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನನಗೆ. ಈ ಥರದ್ದೆಲ್ಲ ನೋಡೋದು ಇಷ್ಟ. ಸೊ ನೋಡಿ, ಪಾವ್ ಬಜ್ಜಿ ಅಂತೂ ಬಂತು. ಒಂದಿಷ್ಟು ಬೆಣ್ಣೆ ಗಿಣ್ಣೆ ಜಾಸ್ತಿ ಹಾಕ್ಬಿಟ್ಟು ಮೇಲೆ ಕೊಡ್ತಾರೆ. ರೆಗ್ಯುಲರಾಗಿ ತಿನ್ನೋಕ್ಕಂತೂ ಅಷ್ಟೊಂದು ಒಳ್ಳೆಯದಲ್ಲ, ಅಪರೂಪಕ್ಕೆ ತಿನ್ನೋಕೆ ಓಕೆ. ಬಿಸಿ ಬಿಸಿಯಾಗಿ ಚಳಿಯಲ್ಲಿ ತಿಂತಾಯಿದ್ರೆ ಅದು ಕೂಡ ಒಂಥರ ಬಾಯಿಗೆ ಹಿತ ಕೊಡ್ತಾಯಿತ್ತು. ಅದೂ ಅಷ್ಟೇ, ಒಂದೇ ಪ್ಲೇಟ್ ತೊಗೊಂಡಿದ್ವಿ, ಜಾಸ್ತಿ ತೊಗೊಳ್ಳಿಲ್ಲ. ಅಲ್ಲಿಂದ ಸೀದಾ ಈಗ ಪಾಪಡ್ ಮಸಾಲ ತಿನ್ನೋಣ ಅಂತ ಹೊರಟ್ವಿ. ಅಲ್ಲಿ ಪಾಪಡೆಲ್ಲ ಮಾರ್ತಾಯಿದ್ರು. ಸರಿ ಅದು ಒಂದು ತಿನ್ಬಿಡೋಣ ಅಂತ ಹೊರಟ್ವಿ. ಹಾಗೆ ಹಿತವಾಗಿ ಕನ್ನಡ ಸಾಂಗ್ಗಳು ಕೇಳ್ತಾ ಇದ್ದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂಥರ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಕನ್ನಡ ಸಾಂಗ್ ಕೇಳಿಕೊಂಡು ಈ ರೀತಿ ಚಾಟ್ಸ್ಗಳನ್ನ ತಿಂತಾಯಿದ್ರೆ ಒಂಥರ ಖುಷಿಯಾಗಿರುತ್ತೆ. ಚೆನ್ನಾಗಿತ್ತು. ಆ ಸೀಟಿನ ಮೇಲೆ ಒಬ್ಬಟ್ಟು ಮೇಲೆ ಆಸೆ ಹೋಯ್ತು. ಬೇಡ ಮನೆ ಬಾ.
ನೆಕ್ಸ್ಟ್ ನಾವು ಬಂದಿದ್ದು ಪಾನಿಪುರಿ ತಿನ್ನೋಕ್ಕೆ. ಈ ಪಾನಿಪುರಿ ಯಾಕಪ್ಪ ತಿಂದ್ವಿ ಅನಿಸ್ಬಿಡ್ತು. ಯಾಕಂದರೆ ಒಂದು 3 ಪಾನಿ ಚೆನ್ನಾಗಿತ್ತು, ಇನ್ನೊಂದು 3 ಪಾನಿ ಬಾಯಲ್ಲಿಡೋ ಥರನೇ ಇರಲಿಲ್ಲ. ವೆರೈಟಿ ಪಾನಿಗಳು ಅಂತೇಳ್ಬಿಟ್ಟು ಮಾಡ್ತಾರೆ. ಲಾಸ್ಟ್ ಟೈಮ್ ಬಂದು ತಿಂದಾಗ ತುಂಬ ಚೆನ್ನಾಗಿತ್ತು. ತನು ಆಸೆ ಪಡ್ತಾಳಲ್ಲ ಅಂತೇಳಿ ನಾನೊಂದು ಪ್ಲೇಟು ತನು ಒಂದು ಪ್ಲೇಟು ಇಬ್ಬರೂ ತಿಂದ್ವಿ. ನನಗೂ ಇಷ್ಟ ಆಯಿತು ತಿನ್ನಬೇಕು ಅಂತ. ಹಂಗಾಗಿ ತಿಂದ್ವಿ. ತಿಂದ ಮೇಲೆ ಯಾಕಪ್ಪ ತಿಂದ್ವಿ ಅನ್ಸೋದಕ್ಕೆ ಶುರುವಾಗ್ಬಿಡ್ತು, ಬಾಯಕ್ಕೆ ಕೆಟ್ಟೋಗ್ಬಿಡ್ತು. ಅದಾದಮೇಲೆ ಪೊಟ್ಯಾಟೊ ಟ್ವಿಸ್ಟರ್ ಬರುತ್ತಲ್ಲ, ಅದು ತನುಗಿಷ್ಟ, ಅದನ್ನು ತೊಗೊಂಡ್ವಿ. embarrassing thing to happen. ಎಲ್ಲೇ ಬರಲೇ ಕಾಣ್ತಾನೆ ಇಲ್ಲ, ಬೆಳ್ಕೊಂಡು ಹಾಕ್ತೀವಿ ಬಾ. ಪ್ಲ್ಯಾಂಟ್ರು ಈ ಸತಿ ಚಿಕ್ಕಮಂಗ್ಳೂರು ಭಯಂಕರ ಕಾರ್ಗಳು ತೊಗೊಂಡವ್ರೆ. ಕಾಫಿ ರೇಟ್ ಜಾಸ್ತಿ ಆಗಿದೆಯಲ್ಲ, ಹಾಗಾಗಿ ಸುಮಾರು ಕಾರ್ಗಳು ಬಂದಿದೆ ಚಿಕ್ಕಮಂಗ್ಳೂರಿಗೆ. ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ತಿಂದ್ಕೊಂಡು ಕೂತ್ಕೊಂಡಿರೋಕ್ಕಾಗುತ್ತಾ? ಕೆಲಸ ಮಾಡ್ತಾ ಇರಬೇಕು ಮನುಷ್ಯ ಅಂದಮೇಲೆ. ಸುಮ್ಮನೆ ಕೂರಬಾರ್ದು, ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕು. ಯಾರು? ನಾನು ಬಿಡೆ, ನನಗೆ ಹೇಳ್ಕೊಳ್ಳಲ್ಲ, ಬೇರೆಯವ್ರಿಗೆ ಹೇಳ್ತೀನಿ ಅಷ್ಟೆ. ನಾನು ಕೆಲಸ ಮಾಡ್ತೀನಿ ಕಣ್ಮನೆ, ನಾನು ಸೋಮಾರಿ ಎಲ್ಲ ಕಣೆ. ಐ ಆಮ್ ಅ ಹಾರ್ಡ್ ವರ್ಕರ್ ವುಮೆನ್. ಯಾ ಅಮ್ಮನೇ ನನ್ನ ಥರನೇ ತುಂಬ ಸೋಂಬೇರಿ. ಒಂದ್ಸತಿ ಕುತ್ಕೊಬಿಟ್ರೆ ಪೂರ ಮಾಡಿಬಿಡುತ್ತೆ. ಹಾಂ, ಕೇಳು ನನ್ನ ಮಗುನ. ಆದರೆ ಸೋಂಬೇರಿ ಬಿದ್ದುಬಿಟ್ರೆ ಮಾಡೋಕ್ಕಾಗದೇ ಇಲ್ಲ. ಯಾ ನಾನು ಆ ಥರನೇ. ನಾನು ಮಾಡ್ತಾ ಕೆಲಸ ಮಾಡೋಕ್ಕೆ ನಿಂತ್ಬಿಟ್ರೆ ನನ್ನ ತಡಿಯೋಕ್ಕಾಗಲ್ಲ, ಆ ಥರ ಮಾಡ್ತೀನಿ. ಅದೇ ನನಗೂ ನೀವು ಬಂದಿರೋದು, ತುಂಬ ಸೋಂಬೇರಿತನ ಆಗುತ್ತೆ. ಓದಕ್ಕೆ ಕೂತಾಗ ಎದ್ದು ಮಧ್ಯದಲ್ಲಿ ಬರ್ತೀನಿ. ಬನಶಂಕರಿ ದೊಣ್ಣೆ ಬಿರಿಯಾನಿ ಇಲ್ಲ, ಇದಲ್ಲ ಮನೆ. ಈ ಹೋಟೆಲ್ ಚೇಂಜ್ ಆಗಿದೆ ಅಲ್ಲ, ದೊಣ್ಣೆ ಬಿರಿಯಾನಿ ಆಗಿದೆ. ಮುಂಚೆ ಬೇರೆ ಇತ್ತು ತಾನೇ? ಮುಂಚೆ ನಾವಲ್ಲಿ ವೆಜ್ಜು ಹೋಟೆಲ್ ಆಗಿತ್ತು, ಅವಾಗ ನಾವು ಬರ್ತಾ ಇದ್ವಲ್ಲ ಅಲ್ಲ? ಯಾವಾಗಿಲ್ಲೆಲ್ಲ ಬಂದಿರೋದು? ನಾವು ಊರಿಂದ ಬಂದಾಗ ಅಪ್ಪ ಅಲ್ಲೇ ತಿನ್ಸ್ಕೊಂಬರೋದು. ಹೌದಾ? ಏನು 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 ಯಾರಿಗಾಗಿ ಜಗಳ? ಆ ಕಡೆ ಯಾರಿದ್ದಾರೆ? ಆ ಕಡೆ ಟೀಮ್ ಯಾವುದು? ಓ, ಈ ಅಂಕಲ್. ರಂಗಣ್ಣನ ಮಿಲ್ಟ್ರಿ ಹೋಟ್ಲಲ್ಲಿ ಒಂದು ಸತಿ ಊಟ ಮಾಡಬೇಕು, ಅಲ್ಲಿ ಏನು ವಿಶೇಷ ಅಂತ. ದೇವಸ್ಥಾನದಲ್ಲಿ ಮಾಡೋ ಪುಳಿಯೋಗರೆ ಟೇಸ್ಟೇ ಬೇರೆ. ನಾವು ಹೆಂಗೆ ಮಾಡೋಕೆ ಹೋದ್ರೂ ಆ ಟೇಸ್ಟ್ ಬರೋಲ್ಲ ಮನೆ. ನಾನು ಹಂಗೆ ಮಾಡೋಕೆ ಹೋಗಿ ಎಷ್ಟೋ ಸತಿ ಟ್ರೈ ಮಾಡಿದೆ, ಬರಲಿಲ್ಲ. ದೇವಸ್ಥಾನದಲ್ಲಿ ಏನು ಕೊಟ್ಟರು ಚೆನ್ನಾಗಿರುತ್ತೆ. ಯಾ ಬೇಬಿ, ನಾವು ಅಷ್ಟು ತಿನ್ನೋದೇ ಇಲ್ಲ, ಅದು ಅಷ್ಟು ತಿಂದಿರ್ತೀವಿ. ಸುಬ್ರಹ್ಮಣ್ಯದಲ್ಲಿ ಆಯಿತು, ಮನೆ ಸುಬ್ರಹ್ಮಣ್ಯದಲ್ಲಿ ಊಟ ಮನೆ. ಆಯಿತು. ಅಷ್ಟು ವೆಯ್ಟ್ ಮಾಡಿದ್ದಕ್ಕೆ ಸಾಕಾಗಿತ್ತು. ನನ್ನ ತಲೆ ಕೆಟ್ಟು ಹೋಯ್ತು. ನಾನು ಮೊದಲೇ ಮಿಸ್ಟೇಕ್ ಮಾಡೋದು ಜಾಸ್ತಿ. ನನಗೆ ಆ ಥರ ಜನ ಅಷ್ಟು ಹತ್ರ ಇತ್ತು, ನನಗೆ ಆಗಲ್ಲ. ಭಯ ಬಿದ್ದುಬಿಟ್ಟ ನೋಡಿ. ನಾನು ಏನಪ್ಪ ಅಂತ ಏನು ಗೊತ್ತಿನಿ, ದೇವಸ್ಥಾನಕ್ಕೆ ಹೋದರೆ ಊಟ ಮಿಸ್ ಮಾಡಬಾರ್ದು. ಪ್ರಸಾದ ಇದು ಧರ್ಮಸ್ಥಳದ ಊಟನೂ ಚೆನ್ನಾಗಿತ್ತು. ಸುಬ್ರಹ್ಮಣ್ಯದಂತೂ ಮನೆ ಲೈಫಲ್ಲಿ ನಾನು ಅಷ್ಟೊಂದು ಊಟ ಮಾಡೇ ಇಲ್ಲ ಕಣ. ನಾನು ಅಷ್ಟೇ. ಇಷ್ಟಿಷ್ಟು ಅನ್ನ ಹಾಕ್ಬಿಟ್ರಾ, ಈ ಕಡೆ ಬಿಡಂಗೆ ಬೇರೆ ಇಲ್ವಲ್ಲ. ಆ್ಯಕ್ಚುಲಿ ಅದು ನಾವು ಬಿಡೋ ಥರನೂ ಇರಲಿಲ್ಲ ಬಿಡು, ಇನ್ನೂ ತಿನ್ನಬೇಕು ಅನ್ನೋ ಥರನೇ ಇತ್ತು. ನೀವು ಬಿಡಿ, ನಾನು ಅಷ್ಟಿದ್ದೀನಿ ಅನ್ನೋದು. ಯಾವುದು ಅಕ್ಷರ ಆಸ್ಪತ್ರೆ ಅಂತ ಆಗ್ತಿದೆ ಹೊಸದು. ಈ ಕಡೆ ರೂಟಿಗೆಲ್ಲ ಬಂದೇ ಇಲ್ಲವಲ್ಲ ಚಿನಿ, ತುಂಬ ದಿನ ಆಯ್ತಲ್ಲ, ತುಂಬ ವರ್ಷನೇ ಆಯಿತು. ಅಲ್ಲೇನೋ ಅರೇ ನನಗೆ ಈ ರೋಡಿಗೆ ಬಂದುಬಿಟ್ರೆ ನನ್ನ ಕಣ್ಣಿಗೆ ಜ್ಞಾಪಕ ಬರುತ್ತೆ ನನಗೆ. ನೈಟ್ ಟೈಮಲ್ಲಿ ಬಂದಿದ್ವಲ್ಲ ನೇತ್ರಧಾಮಕ್ಕೆ, ಪಕ್ಕದ ರೋಡ, ಈ ರೋಡ್ ಅಲ್ವಾ? ಬಾರು ಯಾವುದು ನಾವು ಯಾವಾಗಲೂ ನೋಡ್ತೀವಲ್ಲ.
ಇದು 99 ಪಪ್ಪಾಯ. ಅಮ್ಮ ಜಾಗ ಕಣ್ಣು ನೋಡ್ಕೊ ಬಂದ್ಬಿಟ್ಟಿರ್ತೀನಿ ರಾತ್ರಿ ಎಲ್ಲ UV ರೇಡಿಯೇಷನ್ UV ರೇಡಿಯೇಷನ್. ಗಾಮ ಕಣ್ಣೇ ಎತ್ತದಿಲ್ಲಪ್ಪ. ಯಪ್ಪ ನನಗೆ ಅದು ನೆನೆಸ್ಕೊಂಡ್ಬಿಟ್ರೆ ಇವತ್ತು ಚಿನಿ ಕಣ್ಣೇ ಹೋಗ್ಬಿಡ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆ ರೇಂಜ್. ಹೇಳ್ತವ್ರೆ ಡಾಕ್ಟ್ರಿಗೆ ಬೈತಾಳೆ ಡಾಕ್ಟ್ರು ಆಗ್ತಾ ಇಲ್ಲ ಚಿನಿ ಕಣ್ಣು. ಇದು ಬನಶಂಕರಿ ಬಸ್ ನಿಲ್ದಾಣ. ಅವ್ರು ಚಾಟ್ಸ್ ತಿಂದು ದಪ್ಪ ಹಾಕಿರ್ತಾರೆ ನೋಡಿ. ಹುಡುಗಿರೇ ಇರ್ತಾರೆ, ಇನ್ನು 18 ಆಗಿರಲ್ಲ. ತನು ಸ್ಕೂಲಲ್ಲೇ ಎಷ್ಟು ಹುಡುಗಿರು ದೊಡ್ಡ ದೊಡ್ಡ ಆಂಟಿರ್ ಥರ ಇದ್ದಾರೆ, ತನುನೇ ಪಿಳ್ಳೆ ಥರ ಇರೋದು. ನಾವು ಈವೆಂಟ್ಸಿಗೆ ಹೋದಾಗ 1:30 ರಾತ್ರಿಯಲ್ಲಿ ಇಲ್ಲಿ ಬಂದು ನಿಂತಿದ್ವಿ. ನನಗಿಂತ ಭಯ ಅಲ್ಲ ಮನೆ ಅವಾಗ. 1:30 ರಾತ್ರಿಯಲ್ಲಿ ನಿಂತಿದ್ವಿ ಇಲ್ಲಿ ಕಾರ್ ಬುಕ್ ಮಾಡಿ. ನನಗಂತೂ ಫುಲ್ಲು ಭಯ. ಇಲ್ಲ, ನಾವೊಂದು 4-5 ಜನ ಹುಡುಗಿರು ನಿಂತಿದ್ದು. ಹಂಗಂತೂ ಫುಲ್ಲು ಗಾಬರಿ ಆಗಿಬಿಟ್ಟಿತ್ತು ಅವಾಗ. ಆಟೋದಲ್ಲಿ ಅಲ್ಲ ಮುಳ್ಳೆ ಯಾರು? ನಾನು ನೀವಾ? ಇಲ್ಲಿ ಕೂತ್ಕೊಂಡ್ಬಿಡ್ತಿದ್ದೆ ಪಕ್ಕದಲ್ಲಿ. ಸಣ್ಣ ಇದ್ದೆ. ಸಣ್ಣ ಕಣ್ಣಿರುತ್ತೆ ಊಟ ಮುಂಚೆ ಫುಲ್ ಸಣ್ಣ ಐತೆ. ಇಲ್ಲಿ ಪಕ್ಕ ಕೂತ್ಕೊಂಡ್ಬಿಡ್ತೈತೆ ಹೆಗ್ಲ ಮೇಲೆ ಕೈ ಹಾಕೊಂಡು. ಇವಾಗ ಕುತ್ತಿಗೆ ಮೇಲೆ ಕಾಲಿಕ್ತಾರೆ. ಫಸ್ಟ್ ನೀವು ನಡೀರಿ. ನಿಮ್ಮ ಮುಖ ಕಾಣಿಸ್ತಲ್ಲ, ಬನ್ನಿ. ನಮ್ಮ ಮುಖ ಕಾಣಲ್ಲ, ನಾವು ಅಮಾಸೆ ಇದ್ದಂಗೆ. ನಾನು ಹುಣ್ಣಿಮೆ ಇದ್ದಂಗೆ. ಬನ್ನಿ ಬೇಗ ನಡೀರಿ. ನಡಿ ಬನ್ನಿ. ರೇಸಿಸಮ್ ಮಾಡ್ತಾ ಇದೀವಿ ಅನ್ಕೋಬೇಡಿ, ಬನ್ನಿ. ಮನೆ ಬೀಗ ತೆಗಿಬೇಕಲ್ಲ, ಬೀಗ ಹಾಕಿಲ್ಲ, ತೆಗಿತೀನಿ. ಕೀಪ್ ತಗೋಬಾ, ಕೀಪ್. 11:20 ಟೈಮು. ಇಲ್ಲಪ್ಪ ಮಚ್ಚ. ಆಕಾಶ ತುಂಬ ಚೆನ್ನಾಗಿತ್ತು. ಆಕಾಶ ಅಲ್ಲೇ ಬಾಲ್ಕನಿಗೆ ಹೋಗ್ಬೇಕು ಕಾಣುತ್ತೆ. ಈ ಅಪ್ಪ ಬರಲಿಲ್ಲ, ಕೀಸ್ಕೊ ಬರ್ಬೇಕು ತಾನೆ. ನೀವು ಹೇಳ್ತೀರಿ ತಾನೆ ಮೇಲೆ ಮಳೆ ಒಯ್ದಂಗೆ ಬಂದರೆ ಎಷ್ಟು ದಿನ ಬೇಕಂತಾನೆ ಸ್ಲೋ ಬರೋದು. ನಿಧಾನ ಬರ್ತದೆ. ಫೋನ್ ನೋಡಿಕೊಂಡು. ಹಲೋ ಮಿಸ್ಟರ್ ಆಮೆ ಕೀ ನಿಮ್ಮ ಹತ್ರನೇ ಇದೆ ಸರ್. ಓ, ಇವಾಗ ಗೊತ್ತಾಯ್ತಾ? ಆಮೆ ಥರ ಬರ್ತಾ ಇದೆಯಾ? ಸ್ಕ್ರಾಚ್ ಕಾರ್ಡ್ ಇದು ಮಾಡ್ತಾ ಇದ್ದೀನಿ. ಹ್ಞೂ, ಸಪ್ರೇಟಾಗಿ ಸ್ಕ್ರಾಚ್ ಕಾರ್ಡ್ ಇಟ್ಕೊಂಡು ಬಂದ್ಬಿಡ್ತು. 17 ಪೈಸೆ 17 ರೂಪಾಯಿ. ಅಪ್ಪ ನಡಿಯಪ್ಪ ಒಳಗೆ. ಬರಪ್ಪ ಸ್ವಾಮಿ. ನೀವು ನಡಿಯಮ್ಮ. 20 ಪೈಸೆ. ಏನಿಬ್ರು ಏನು ಊರುದ್ದ ನೀವಪ್ಪ ಕಾಯಿಲೆ ಸಾಧಿಸ್ಬಿಟ್ಟೆ ಬಿಡು. ಊಪ್ಸ್. 40 ರೂಪಾಯಿ ಎಲ್ಲ ಬರಲ್ಲ. ಟೈಮ್ ನೋಡು 11:25. ಇವಾಗ ಇದು ಮಾಡಿರೋದು. ಹೌದಾ? ಕಂಗ್ರ್ಯಾಚುಲೇಷನ್. ಟೀ ಕುಡಿಯೋಕ್ಕಾಯ್ತು.
ಕಾಳು ಸಾರು ಇದೆ, ಕಾಳು ಸಾರು. ಇದೇನು ನೆಲದಲ್ಲೇ ಓಡಾಡುತ್ತಿದ್ದು, ಗೋಡೆ ಮೇಲೆ ಓಡಾಡೋದು. ನಾನ್ಸೆನ್ಸ್ ಥರ.